ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗೂ ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಕ್ರಿಕೆಟ್ ಪಂದ್ಯ ಇತ್ತು. ಈ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ತಂಡ ಜಯಭೇರಿಯನ್ನು ಬಾರಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ನಿನ್ನೆಯ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದೇಶ ಕಾತುರತೆಯಿಂದ ಕಾಯ್ತಾ ಇತ್ತು ಮ್ಯಾಚ್ಗಾಗಿ. ಭಾರತ ಪಾಕಿಸ್ತಾನದ ನಡುವೆ ನಡೆದಂತಹ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಜಯಭೇರಿ ಗಳಿಸಿದೆ. ಶಿವರಾತ್ರಿ ದಿನವೇ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದೆ ಭಾರತ. ಶಿವರಾತ್ರಿ ಬೇರೆ ಇತ್ತು. ಪಾಕಿಸ್ತಾನದ ಬೇಟೆಯಾಡಿ ಸೂಪರ್ 8ಕ್ಕೆ ಲಗ್ಗೆ ಇಟ್ಟಿದೆ ಟೀಮ್ ಇಂಡಿಯಾ. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 61 ರನ್ಗಳ ಜಯಭೇರಿಯನ್ನು ಬಾರಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿ 175 ರನ್ಗಳನ್ನು ಸಿಡಿಸಿತ್ತು ಭಾರತ. 176 ರನ್ಗಳ ಒಂದು ಟಾರ್ಗೆಟ್ ಕೊಟ್ಟಿತ್ತು. ಅದಾದ ನಂತರ ಬ್ಯಾಟಿಂಗ್ ಆರಂಭ ಮಾಡಿದಂತಹ ಪಾಕಿಸ್ತಾನದ ತಂಡ ಕೇವಲ 114 ರನ್ಗಳಿಗೆ ಆಲ್ಔಟ್ ಆಯಿತು. ಕೇವಲ 117 ರನ್ಗಳಿಗೆ ಪಾಕಿಸ್ತಾನವನ್ನು ಆಲ್ಔಟ್ ಮಾಡಿ ಭಾರತ ಜಯಭೇರಿ ಬಾರಿಸಿತು. ವಿಶ್ವಕಪ್ನಲ್ಲಿ ಭಾರತ ತಂಡದ ಗೆಲುವಿನ ನಾಗಾಲೋಟ ಮುಂದುವರಿತಾ ಇದೆ ಈಗ. ಅದು ಕೂಡ ಶಿವರಾತ್ರಿಯ ದಿನ ಪಾಕಿಸ್ತಾನ ತಂಡವನ್ನು ಭಾರತ ಮಣ್ಣು ಮುಕ್ಕಿಸಿದೆ. ಪಾಕಿಸ್ತಾನದ ಬೇಟೆಯಾಡಿ ಸೂಪರ್ 8 ತಂಡದ ಟೀಮ್ಗೆ ಸೇರಿದೆ. ಈಗ ಆ ಪಟ್ಟಿಗೆ ಸೇರಿದೆ. ಸರಿಸುಮಾರು 65 ರನ್ಗಳ ಗೆಲುವಿನ ಅಂತರದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಕೇವಲ 114 ರನ್ಗಳಿಗೆ ಪಾಕಿಸ್ತಾನದ ಎಲ್ಲ ಕ್ರಿಕೆಟ್ ಆಟಗಾರರನ್ನು ಆಲ್ಔಟ್ ಮಾಡುವಲ್ಲಿ ಯಶಸ್ವಿ ಆಯಿತು. ಇನ್ನು ಪಾಕಿಸ್ತಾನದ ವಿರುದ್ಧ ಬುಮ್ರಾ, ಪಾಂಡ್ಯ ಇಬ್ಬರೂ ಕೂಡ ಭರ್ಜರಿ ಪ್ರದರ್ಶನ ಮಾಡಿದ್ರು. ಇದರ ಜೊತೆಗೆ ಭಾರತದ ತಂಡ ಉತ್ತಮ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಕೂಡ ಮಾಡಿತು. ಇದರ ಪರಿಣಾಮ ಕೇವಲ 114 ರನ್ಗಳಿಗೆ ಪಾಕಿಸ್ತಾನವನ್ನು ಮಣ್ಣು ಮುಕ್ಕಿಸುವಲ್ಲಿ ಯಶಸ್ವಿ ಆಯಿತು.